ಸಾಗರದ ಸಂಗಮ ವ್ಯಾಪ್ತಿಯ ಜನರಿಗೆ ಪ್ರವಾಹ ಭೀತಿ ಎದುರಾಗಿದೆ. ಕೆಆರ್ಎಸ್ ಕಬಿನಿ ಜಲಾಶಯದ ಹೊರಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದ್ದಂತೆ ಜನರಿಗೂ ಭಯ ಆವರಿಸಿದೆ. ಬಿಸಿಲ ಬೇಗೆ ಬರಗಾಲದಿಂದ ಬೆಂದು ಬಳಲಿದ್ದ ಜನರಿಗೆ ಈಗ ಮಳೆರಾಯನೇ ಶಾಪವಾಗಿ ಪರಿಣಮಿಸಿದ್ದು, ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಪರದಾಡ್ತಾ ಇದ್ದ ಜನರಿಗೆ ಇದೀಗ ನೀರಿನ ಸಮಸ್ಯೆ ಇಲ್ಲವಾದರೂ ನದಿ ದಡದಲ್ಲಿನ ನಿವಾಸಿಗಳಿಗೆ ನಿರಂತರ ಸುರಿಯುತ್ತಿರುವಂತಹ ಮಳೆಯ ವರುಣಾಘಾತ ನೀಡುವಂತಹ ಸಾಧ್ಯತೆ ಇದೆ. ನಿರಂತರ ಮಳೆಯಿಂದಾಗಿ ಕೆಆರ್ಎಸ್ ಜಲಾಶಯ ಸಂಪೂರ್ಣ ಭರ್ತಿಗೊಂಡಿದೆ. ಒಟ್ಟು ಸಾಮರ್ಥ್ಯದ 124.8 ಅಡಿಯಷ್ಟು ನೀರು ಶೇಖರಣೆಗೊಂಡಿದೆ. ನೀರಿನ ಹೊರ ಹರಿವಿನ ಪ್ರಮಾಣ 40,914 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಜುಲೈ 21ರಂದು 60,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿತ್ತು. ಇದರೊಂದಿಗೆ ಕಬಿನಿಯಿಂದ 25,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ. ಈ ಎಲ್ಲ ನೀರು ಕಾವೇರಿ ನದಿ ಪಾತ್ರದಲ್ಲಿ ಹರಿದು 2 ಜಲಾಶಯಗಳ ನೀರು ಮುತ್ತತ್ತಿ ಹೊಳೆ ಸೇರಲಿದೆ. ಅಲ್ಲಿಂದ ಸಂಗಮ ಮಾರ್ಗವಾಗಿ ಮೇಕೆದಾಟಿನ ಮೂಲಕ ತಮಿಳುನಾಡು ಸೇರಲಿದೆ. ಕೆಆರ್ಎಸ್ ಕಬಿನಿ ಜಲಾಶಯಗಳ ಹೊರಹರಿವು 1 ಲಕ್ಷ ಕ್ಯೂಸೆಕ್ ದಾಟಿದ್ರೆ ಸಂಗಮ ಪ್ರದೇಶ ಸಂಪೂರ್ಣ ಮುಳುಗಡೆಯಾಗಲಿದೆ. 2 ವರ್ಷದ ಹಿಂದೆ 1.80 ಲಕ್ಷ ಕ್ಯೂಸೆಕ್ ಹೊರಹರಿವು ತಲುಪಿದ್ದಂತಹ ವೇಳೆ ದೊಡ್ಡ ಅವಾಂತರಗಳೇ ಸೃಷ್ಟಿಯಾಗಿದ್ವು. ಹೀಗಾಗಿ ಜಿಲ್ಲಾಡಳಿತ, ತಾಲೂಕು ಆಡಳಿತ ಆದಷ್ಟು ಮುನ್ನೆಚ್ಚರಿಕೆ ವಹಿಸುವುದು ಉತ್ತಮ.